ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಮತಾಜ್ ವ್ಲಾಗ್ಸ್ಗೆ. ಇವತ್ತು ನನ್ನ ಮಕ್ಕಳ ಎಲ್ಲರೂ ಮನ್ಯಾಗಿದ್ದರು ನೋಡ್ರಿ. ಅವರಿಗೆ ಚಕ್ಲಿ ಬೇಕತ್ರಿ. ಈಗ ನೋಡ್ರಿ ಟೈಮ್ 3:30 ಆಗೈತ್ರಿ. ಇನ್ನೊಂದು ಸ್ವಲ್ಪ ನಿತ್ತು ಮಾಡ್ತೀನಿ ಅಂದ್ರೆ ಅಷ್ಟೇ ಕೇಳವಾರಾಗಿದ್ರಿ. ಅದಕ್ಕೆ ಮಾಡ್ಬೇಕಂತೇಳಿ ತಯಾರಾಗತ್ತೀನಿ ನೋಡ್ರಿ. ಒಂದು ಬೌಲ್ ದೊಡ್ಡ ಬೌಲ್ ರೀ, ಒಂದು ಬೌಲ್ ಆಗಷ್ಟ ಜೋಳದ ಹಿಟ್ಟು ತೊಗೊಂಡಿನಿ ನೋಡ್ರಿ. ಈ ಕಡೆ ನೀರನ್ನು ಕುದಿಯಾಕೆ ಇಟ್ಕೊಂಡಿನಿ ನೋಡ್ರಿ. ಈ ಕಡೆ ಆ ಜೋಳದ ಹಿಟ್ಟಿಗೆ ರೀ ಖಾರ ಎಷ್ಟು ಬೇಕು ನೋಡ್ರಿ ಅಷ್ಟು ಖಾರ ಹಾಕೋರಿ. ಹೆಚ್ಚು ಮಾಡ್ಕೊಬೋದು, ಕಮ್ಮಿನೂ ಮಾಡ್ಕೊಬೋದು ನೋಡ್ರಿ. ಒಂದು ಚಮಚ ಆಗಟ್ಟ ಅರ್ಶಿಣ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ. ಉಪ್ಪು, ಸ್ವಲ್ಪ ಅಜ್ವೈನ್ ಹಾಕೋರಿ. ಹಿಂಗಿದ್ರೆ ಹಿಂಗೂ ಹಾಕೋರಿ, ಆಮೇಲೆ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳನ್ನು ಹಾಕೋರಿ. ನನ್ನ ಕಡೆ ಅವೆರಡು ಇದ್ದಿದ್ದಿಲ್ಲರಿ, ಅದಕ್ಕೆ ಎಷ್ಟಿದು ಐತಿ ಅಷ್ಟರೊಳಗೆ ಮಾಡ್ಕೊಂಡೀನಿ ನೋಡ್ರಿ. ಈ ಕಡೆ ನೀರನ್ನು ಒಂದು ಒಲೆ ಮೇಲೆ ಕುದಿಯಾಕೆ ಇಟ್ಟೀನಿ ರೀ. ಈಚೆ ಕಡೆ ಕಾದಿದ್ದು ಎಣ್ಣೆ ಹಾಕ್ಬೇಕಂತ ಹೇಳಿ ಕಿಶಿಂದ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ ನೋಡ್ರಿ. ಯಾಕಂದ್ರೆ ಕ್ರಿಸ್ಪಿಯಾಗಿ ಬರಾಕ್ರಿ. ಆಮೇಲೆ ಈ ಹಿಟ್ಟನ್ನು ಎಲ್ಲನೂ ಮಸಾಲ ಮಿಕ್ಸ್ ಆಗಾಕ್ರಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಹಂಗೆ ಈಗ ಎಣ್ಣೆ ಕಾದಿದ್ದ ಅದ್ರೊಳಗೆ ಹಾಕೊಂಡ ಮತ್ತಟ್ಟ ಮಿಕ್ಸ್ ಮಾಡ್ಕೊಂಡ್ರಿ. ಹಿಟ್ಟೊಳಗೆ ನೀಟಂಗೆ ಎಲ್ಲನೂ ಮಿಕ್ಸ್ ಎಷ್ಟು ಚಲೋ ಮಿಕ್ಸ್ ಮಾಡ್ಕೊತೀವಿ ಒಟ್ಟು ಕ್ರಿಸ್ಪಿಯಾಗಿ ಪಳ್ಳಾಗಿ ಬರ್ತಾವ್ರಿ ಈ ಚಕ್ಲಿ ನೋಡ್ರಿ. ಈ ಥರ ಆಗ್ಬೇಕು ನೋಡ್ರಿ. ಈಗ ಕಾದಿದ ನೀರು ಇದ್ರೊಳಗೆ ರೊಟ್ಟಿ ಜಿಗಟೆ ಹೆಂಗೆ ಹಾಕೋತೀವಿ ನೋಡ್ರಿ, ಆ ಥರ ಹಾಕೊಂಡ ಒಂದು ಆ ತಣ್ಣಗಾಗಕ್ಕೆ ಬಿಡ್ಬೇಕ್ರಿ. ಇಷ್ಟ ಮುಚ್ಚಿ ಅದನ್ನು ಇಷ್ಟ ಮುಚ್ಚಿಬಿಟ್ಟು ಅಂದ್ರೆ ಸ್ವಲ್ಪ ಉಮ್ಗೊಳ್ತೈತ್ರಿ. ಅದು ಬಿಟ್ಟು ಎಲ್ಲಿ ಗಾಳಿ ಆಡಲ್ದಂಗೆ ಸ್ವಲ್ಪ ತಂಡನೂ ಆಗ್ತೈತ್ರಿ. ನಾ ಬಿಟ್ಟು ಬಂದು ಹೊರಗೆ ಕೂತೀನಿ ನೋಡ್ರಿ. ನನ್ನ ಮಗಗೆ ಮಾಡ್ಬೇಕಂತೇಳಿ ಮತ್ತೆ ತಗೊಂಬಂದು ನಾನು ಮುಂದಿಟ್ಟು ನೋಡ್ರಿ. ಅದನ್ನು ಹಂಗೆ ಸುಡುದನ್ನು ಹಂಗೆ ನಾದಾಕತ್ತೀನಿ ನೋಡ್ರಿ. ಹಿಟ್ಟು ಈ ಥರ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈ ಥರ ಮಿಕ್ಸ್ ಆದಿಂದ್ರಿ ಸ್ವಲ್ಪನ ನೀರು ಹಾಕೊಂಡ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಒಮ್ಮೆ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡ್ರಿ. ಎಷ್ಟು ಕರೆಕ್ಟಾಗಿ ನಾತಿ ನೋಡ್ರಿ ಅಷ್ಟು ಚಂದ ನಮ್ಮ ಚಕ್ಲಿ ಬರ್ತಾವೆ ನೋಡ್ರಿ. ಈ ಥರ ನೋಡ್ರಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡ್ರೆ ಕರೆಕ್ಟ್ ಆಕತ್ತೆ ನೋಡ್ರಿ. ಈ ಥರ ಹಿಂಗೆ ಪ್ರೆಶ್ ಮಾಡಿದ್ರೆ ಒಳಗೆ ಹೋಗ್ಬೇಕು ನೋಡ್ರಿ. ಅದಾದ್ಮೇಲೆ ಚಕ್ಲಿ ಇದ್ರೊಳಗೆ ಹಾಕ್ಕೊಂಡು ಪ್ರೆಶ್ ಮಾಡಿದ್ರೆ ನೋಡ್ರಿ ಎಷ್ಟು ಚಂದ ಚಕ್ಲಿ ಬರ್ತಾವಂತ ನೀವು ನೋಡಾಕತ್ತೀರಿ. ಏನೂ ಇದನ್ನಿಲ್ದ ಹೊರಗಿನ ತಂದು ಕೊಡೋ ಬದಲು ಈ ಥರ ಮನ್ಯಾಗ ಮಕ್ಕಳಿಗೆ ಮಾಡಿಕೊಟ್ರೆ ಏನೂ ಆಗಂಗಿಲ್ಲ ರೀ. ಈ ಥರ ಮನ್ಯಾಗ ಮಾಡಿಕೊಡ್ರಿ ನೀವು ನೋಡ್ರಿ ಎಷ್ಟು ಈಜಿಯಾಗಿ ಮಾಡ್ಕೋಬೋದಂತ ಮನ್ಯಾಗ ಚಕ್ಲಿ ರೀ ಜೋಳದ ಹಿಟ್ಟಿಲೆ ನೋಡ್ರಿ. ಎಷ್ಟು ಚಂದ ನೋಡ್ರಿ. ಎಷ್ಟು ಆ ಕಡೆ ಸರ್ಸಿದ್ರೂ ಕಟ್ಸಕ್ಕಾಗತ್ತಿಲ್ಲ ರೀ, ಅಷ್ಟು ಚಂದ ಬರಾಕತ್ತ ನೋಡ್ರಿ. ಈ ಕಡೆ ನನ್ನ ಮಕ್ಕಳು ನಾನು ಮಾಡ್ತೀನಿ ಅಂತ 3 ಮಂದಿ ಜಗಳಾಡಕತ್ತಿದ್ದಾರೆ ನೋಡ್ರಿ. ಒಬ್ಬ ಹೋಗಿ ಅಲ್ಲಿನ ಗ್ಯಾಸ್ ಚಾಲೂ ಮಾಡಾಕತ್ತಾನ ರೀ. ಅದು ಫ್ರೈ ಮಾಡ್ಕೊಂಡು ಅಷ್ಟು ತಿನ್ಬೇಕ್ರಿ ಅವನಿಗೆ ಒಟ್ಟು. ಅದಕ್ಕಾಗಿ ಈಚೆ ಕಡೆ ಫ್ರೈ ಮಾಡೋಕ್ಕೂ ಇಟ್ಟಿವ್ರಿ, ಈಚೆ ಕಡೆ ಅದು ನಾನು ಇವರಿಬ್ಬರು ಕರ್ಕೊಂಡ ಚಕ್ಲಿ ಮಾಡತ್ತಿದ್ದೆ ರೀ ನೋಡ್ರಿ. ಇವು ಸಣ್ಣವ ನಾನು ಒತ್ತೀನಿ ಅಂತ ಮಾಡತ್ತಾನ್ರಿ. ಅದು ಫ್ರೆಶ್ ಆಗವಲ್ರಿ ಅವ್ನು. ಇಷ್ಟು ರೆಡಿ ಅದು ನೋಡ್ರಿ. ಫ್ರೈ ಮಾಡ್ತೀವಿ ನೋಡ್ರಿ. ಎಷ್ಟು ಚಂದ ನೋಡ್ರಿ ಫ್ರೈ ಆಗ್ತಾವೆ. ಒಂದೊಂದಾಗಿ ನೀಟಾಗಿ ಬಿಡ್ಬೇಕ್ರಿ. ಅವು ಆದ್ಮೇಲೆ ರೀ ಇವು ನಾನು ಮಾಡ್ತೀನಿ ಅಂತ ಇವ್ ದೊಡ್ಡ ಮಗ ನೋಡ್ರಿ ಇವು ಮಾಡಾಕತ್ ನೋಡ್ರಿ. ಅವ್ನು ಮುಗಿದ್ಮೇಲೆ ಇವು ನೋಡ್ರಿ ಬೇಡ ಅಂದರು ಇವ್ರು ಮಾಡ್ತೀನಿ ಅನ್ಬಿಡ್ತಾರಿ. ಒಂದಿಷ್ಟು ಫ್ರೈ ಅದು ರೀ ಅವ್ನು ತೆಗ್ಯಾಕತ್ತೀವಿ ನೋಡ್ರಿ. ಈ ಥರ ಭಾಳ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಕರಿಬಾರ್ದ್ರಿ, ಸ್ವಲ್ಪ ಸಣ್ಣಗೆ ಇಟ್ಕೊಂಡು ಕರಿಬೇಕ್ರಿ. ಯಾಕಂದ್ರೆ ಒಳಗೆ ಹಸಿ ಇರ್ತೈತ್ರಿ, ಮ್ಯಾಗ ಇದು ಆಗಿರ್ತೈತ್ರಿ ನೋಡ್ರಿ. ಇಷ್ಟಕ್ಕೊಂದು ಒಂದು ದೊಡ್ಡ ಬೌಲೆ ಇಷ್ಟಕ್ಕೊಂದು ಚಕ್ಲಿ ಆಗ್ಯಾವ ನೋಡ್ರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂತ ನೋಡ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ರೀ ನಮ್ಮ ಚಾನಲ್ಗೆ ರೀ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಹಿಂಗೆ ನಮಗೆ ಸಪೋರ್ಟ್ ಮಾಡಿರಿ. ನಮ್ಮ ವಿಡಿಯೋ ದಿನಾಲೂ ನೋಡ್ಕೋತಾ ಇರ್ರಿ. ಥ್ಯಾಂಕ್ ಯು ಸೋ ಮಚ್.